ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ಸ್. ಇವತ್ತಿನ ಡೈಲಾಗ್ ಶುರು ಮಾಡ್ತಾ ಇದ್ದೀನಿ ನಮ್ಮ ಅತ್ತೆ ಮನೇಲಿಂದ. ಇವತ್ತು ನಮ್ಮ ಅತ್ತೆ ಮನೆಗೆ ಅವ್ರ ಮಗಳು ಬಂದಿದ್ರು ನೋಡಿ. ಇವರೇ ಅವ್ರ ಮಗಳು. ಇವ್ರ ಹೆಸರು ಸುಮಾ ಅಂತ ಅಂದ್ಬಿಟ್ಟು ಈಗ ಆಯ್ ಮಾಡ್ತಾ ಇದ್ದಾರೆ ನೋಡಿ. ಇವರು ಇವ್ರ ಮಕ್ಕಳು ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ರು. ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಕ್ಳನ್ನ ಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ರು. ಇವನು ಅವರ ದೊಡ್ಡ ಮಗ. ನಾವು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ವಿ. ಅವರು ನಾಷ್ಟ ಮಾಡಿರಿ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ಕೂತ್ಕೊಂಡ್ವಿ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆ ಒಂದೇ ಸತಿ ಅಡುಗೆನೇ ಮಾಡಿದರು. ಏನು ಮಾಡಿದರು ಅಂದರೆ ಒಬ್ಬಟ್ಟು, ಅನ್ನ, ರಸ, ಹಪ್ಪಳ ಎಲ್ಲ ಮಾಡಿದರು. ನಮ್ಮ ಅಕ್ಕ ಒಬ್ಬೊಬ್ರಿಗೆ ಹಾಕಿ ಕೊಡ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಕೂತಿದ್ವಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಅಕ್ಕ ಹಾಕಿ ಕೊಡ್ತಾಯಿದ್ರು. ಒಬ್ಬೊಬ್ರಿಗೆ ನಾನು ಕೊಡ್ತಾಯಿದ್ದೆ. ನಾವೆಲ್ಲರೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರೆ ನನ್ನ ಮಗ ನೋಡಿ ಕೀಪ್ಯಾಡ್ ಸೆಟ್ದು ಒಂದು ಫೋನು ನಮ್ಮ ಮಾವನ ಸಿಕ್ಕೈತೆ. ಸೊ ಅದನ್ನೇ ಇಟ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮದು ಊಟ ಎಲ್ಲ ಆಯಿತು. ಊಟ ಮಾಡಿದ್ದಾದಮೇಲೆ ನಮ್ಮ ಅತ್ತೆ ನಮ್ಮ ಮಮ್ಮಿ ಎಲ್ಲ ಮಾತಾಡ್ತಾಯಿದ್ರು ಕೂತ್ಕೊಂಡು. ಗಗನ್ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ, ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಒಳಗಡೆ ಇದ್ದು ಸಾಕಾಯಿತು ಅಂತ ಮಕ್ಕಳೆಲ್ಲ ಈಚೆ ಆಟಾಡಕ್ಕೆ ಬಂದರು. ನೋಡಿ ಹೆಂಗೆ ಆಟ ಆಡ್ತಾರೆ ಅಂತ. ಮಕ್ಕಳೆಲ್ಲ ಕಣ್ಣ ಮುಚ್ಚಲ್ಲೇ ಆಟ ಆಡ್ತಾಯಿದ್ರು. ನಮ್ಮಿತ್ತು ನೋಡಿ ಎಲ್ಲಿ ಮುಚ್ಚಿಟ್ಕೊಂಡಿದ್ದ ಅಂತ ಅಂದ್ಬಿಟ್ಟು. ಅದಕ್ಕೆ ಧನ್ಯ ದೊಣ್ಣೆಕೆತ ಏನೋ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಮತ್ತು ಆಟ ಹಂಗೆ ಕಂಟಿನ್ಯೂ ಮಾಡಿದ್ರು. ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇದ್ವಲ್ಲ, ನಾನು ಅದಕ್ಕೆ ಒಳಗಡೆ ಬಂದೆ. ಏನು ಮಾಡ್ತಾವ್ರೆ ನೋಡೋಣ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಡೀಪ್ ಡಿಸ್ಕಷನಲ್ಲಿದ್ದರು. ಸೊ ಅದಕ್ಕೆ ಬನ್ನಿ ಊರಿಗೆ ಹೋಗೋಣ, ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನೋಡಿ ರೆಡಿ ಆಗ್ರಿ ಅಂದರೆ ಅಲ್ಲಿಂದ ಮೇಕೆ ನೋಡ್ಕೊಂಡು ನಿಂತವ್ರೆ. ನಮ್ಮ ಮಕ್ಳಿಗಂತೂ ಇಲ್ಲಿಂದ ಹೋಗೋ ಆಸೆನೇ ಇರಲಿಲ್ಲ. ನಾವೆಲ್ಲ ರೆಡಿಯಾಗಿ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅವರು ಕುಂಕುಮ ಕೊಟ್ಟರು. ಕುಂಕುಮ ಎಲ್ಲ ತಗೊಂಡು ಬನ್ನಿ ನಮ್ಮೂರಿಗೆಲ್ಲ ಒಂದು ಸತಿ ಓಡಾಡ್ಕೊಂಡು ಹೋಗಿರಂತೆ ಅಂತ ಅಂದ್ಬಿಟ್ಟು ಕೂಗಿದೆ. ಅದಕ್ಕೆ ಮನೆ ಕಟ್ಟುತ್ತಾ ಇದ್ದೀವಿ, ಇವಾಗ ಸದ್ಯ ಬರೋಕ್ಕಾಗಲ್ಲ, ಮನೆ ಕೆಲಸ ಎಲ್ಲ ಫಿನಿಶ್ ಆದಮೇಲೆ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನೋಡಿ ಕುಂಕುಮ ಕೊಟ್ಟರು, ಎಲ್ಲ ಈಸ್ಕೊಂಡು ಕೂತಿದ್ವಿ. ಈಗ ಪಲ್ಲವಿಗೆ ಸೋನುಗೆ ಇಬ್ಬರಿಗೆ ಕುಂಕುಮ ಕೊಟ್ಟರು. ಅವರು ಎಲ್ಲ ಕುಂಕುಮ ತೊಗೊಂಡಿದ್ದಾದ್ಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಾಯ್ 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 ಅತ್ತ ಬಾಯ್ ಅಜ್ಜಿ. ಗುಡ್ ಬೈ ಇಲ್ಲ, ನೀನು ಗುಡ್ ಬೈ ಮುಂಚೆ ಹಂಗ ಗೊತ್ತಿಲ್ಲ. ಭಾರತೆ ನಮ್ಮನೆಗೆಲ್ಲ ಒಂದು 2 ದಿನ ಇದ್ಬಿಟ್ಟು ಬರೆಯುವಂತೆ. ಈಗ ನಮ್ಮ ಅತ್ತೆ ಮನೆಯಿಂದ ನಮ್ಮ ಆಂಟಿ ಮನೆಗೆ ಬಂದ್ವಿ. ದೂರ ಏನಿಲ್ಲ, ಸೊ ಪಕ್ಕ ಮನೆನೇ ಅಲ್ವಾ. ಸೊ ಬಂದು ಕುಂಕುಮ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತಾ ಇದ್ದೀವಿ. ನಮ್ಮ ಆಂಟಿ ಕುಂಕುಮ ಕೊಡ್ತಾಯಿದ್ರು, ನಾನು ತಗೊಂಡೆ. ಈಗ ನಮ್ಮ ಪಲ್ಲವಿ ನಮ್ಮ ಸೋನು ಇಬ್ಬರು ಕುಂಕುಮ ತಗೊಳ್ತಾ ಇದ್ರು. ಅವರು ಕುಂಕುಮ ತಗೊಂಡ್ಮೇಲೆ ಇನ್ನೇನು ಹೊರಡೋದೇ ಕೆಲಸ ಅಲ್ವಾ. ಬಾಯ್ ಆಂಟಿ, ಅಜ್ಜಿ ಬಾಯ್ ಬಾಯ್. ಬಾಯ್ ಮಾಡಲಿ ಇವಾಗ ಮಾಡ್ಕೊ. ಆಟೋದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಂದ್ವಿ. ದೊಡ್ಡಬಳ್ಳಾಪುರಕ್ಕೆ ಬಂದರೆ ಒಂದು ಬಸ್ಸೇ ಇಲ್ಲ. ಏನಾಗಿದೆ ಏನು ಅಂತ ನೋಡ್ಬೇಕು. ಯಾವಾಗಲೂ ಬಸ್ಸು ಜಾಸ್ತಿನೇ ಇರೋದು. ಈ ಟೈಮು ಒಂದು ಬಸ್ ಇಲ್ಲ. ಏನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ನಮ್ಮ ಅಕ್ಕ ಇವ್ರು ಪೊಲೀಸವ್ರ ಹತ್ರನೇ ಕೇಳಿದ್ರು. ಸುಮ್ಮನೆ ಯಾಕೆ ಬೇರೆಯವ್ರ ಹತ್ರ ಎಲ್ಲ ಕೇಳೋದು ಅಂತ ಅಂದ್ಬಿಟ್ಟು, ಏನಾದರೂ ಇಶ್ಯೂ ಆಗಿದೆಯಾ ಅಂತ. ಅವ್ರಿನ್ನ ಬಸ್ ಲೇಟ್ ಆಗುತ್ತೆ ಅಂತಂದು. ಸೊ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ ಬಸ್ ಸ್ಟಾಪಲ್ಲಿ. ಸೊ ನಮಗೆ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ಮೇಲೆ ಗೊತ್ತಾಯಿತು ಲೇಟಾಗಿ ವಿಷಯ. ಇವಾಗ ಸದ್ಯಕ್ಕೆ ಬರೋಲ್ಲ ಬಸ್ಸು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಹತ್ರದಲ್ಲೇ ಎಲೆಕ್ಷನ್ ಇದೆಯಲ್ವಾ. ಸೊ ಅದರದ್ದು ಪ್ರಚಾರಕ್ಕೆ ಅಂತಂದ್ಬಿಟ್ಟು ಕುಮಾರಸ್ವಾಮಿ ಅವರು ಬಂದಿದ್ರಂತೆ. ನೋಡಿ ಇಲ್ಲೆಲ್ಲ ಚೇರ್ಸು ಮತ್ತು ಶಾಮಿಯಾನ ಎಲ್ಲ ಹಾಕಿದ್ದಾರೆ. ಸೊ ಇವಾಗ ನಾವು ದೊಡ್ಡಬಳ್ಳಾಪುರದಿಂದ ರಂಗಪ್ಪ ಸರ್ಕಲ್ ಅಂದರೆ ಇನ್ನೊಂದು ಸ್ಟಾಪು ಮುಂದೆ ಗಂಟ ನಾವು ನಡ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿಗೆ ಬಸ್ ಬರುತ್ತೆ ಅಂತಂದರು.
ಸೊ ಅಲ್ಲಿ ಗಂಟ ನಡ್ಕೊಂಡು ಹೋದ್ಮೇಲೆ ನಮ್ಮ ಫಜೀತಿ ಹೆಂಗಾಗಿತ್ತು ಏನು ಅಂತ ಅಂದ್ಬಿಟ್ಟು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಷ್ಟರಲ್ಲಂತೂ ಸಾಕಾಗೋಯ್ತು. ಅಷ್ಟು ದೂರ ಹೋಗ್ಬೇಕಲ್ಲ. ರಂಗಪ್ಪ ಸರ್ಕಲ್ ಗಂಟ ನಡ್ಕೊಂಡು ಬಂದಿದ್ದಾಯಿತು. ಇದೇ ಸರ್ಕಲ್ಲು. ರಂಗಪ್ಪ ಸರ್ಕಲ್ಗೆ ನಡ್ಕೊಂಡು ಹೋದ್ವು, ಆದ್ರೂ ಬಸ್ಸೇ ಕಾಣಿಸ್ತಿಲ್ಲ. ಫುಲ್ಲು ಭಯ ಸ್ಟಾರ್ಟ್ ಆಯಿತು. ಇಲ್ಲೂ ಬಸ್ ಬರಲಿಲ್ಲ ಅಂದರೆ ಇನ್ನೂ ಎಷ್ಟು ದೂರ ನಡ್ಕೊಂಡು ಹೋಗೋದಪ್ಪ ಅಂತಂದ್ಬಿಟ್ಟು ಹಂಗೂ ವಾಪಸ್ಸು ಊರಿಗೆ ಹೊಂಟೋಗೋಣ ಅಂತಂದ್ಬಿಟ್ಟು ನಮ್ಮ ಆಂಟಿಯವ್ರ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಬಟ್ ನೋಡೋಣ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದ್ಬಿಟ್ಟು ಕಾಯ್ದ್ವಿ. ಹೋಗ್ತಾ ಇಲ್ಲೇನೋ ಮಣ್ಣಿಂದು ಗೊಂಬೆ ಥರ ಮಾಡಿದರು, ಏನೋ ಹಬ್ಬನ ಏನೋ ಮಾಡಿದರು ಅಂತ ಅನಿಸುತ್ತೆ. ನಟರಾಜ ಸರ್ವಿಸ್ ಮಾಡ್ತಾ ಇದ್ದೀವಿ. ಅವರೆಲ್ಲ ಮುಂದೆ ಹೋಗಿದ್ದಾರೆ. ಇಲ್ಲಿ ಯಾವುದೋ ಬಸ್ ಇದೆ, ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಕೇಳಬೇಕು. ಏನಂತೆ ಕೇಳಿದ್ರು ನೋಡಿ. ಬಸ್ ಸ್ಟಾಪಲ್ಲಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಸ್ ಮಾತ್ರ ಇಲ್ಲ. ಆಯ್ತಾ ಇದು ಹೋಗಲ್ವಂತೆ. ಎಲ್ಲರೂ ಬಸ್ ಸ್ಟಾಪಲ್ಲಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಸ್ ಮಾತ್ರ ಒಂದೂ ಇಲ್ಲ. ಹೋಗಿ ನಮ್ಮ ಕಷ್ಟ ಯಾರು ಕೇಳ್ತಾರೆ ಹೇಳೋಗ್ಲಿ. ಅರ್ಧ ಗಂಟೆ ಆಯ್ತು ಈ ಬಸ್ ಸ್ಟಾಪ್ ಹತ್ರ ಬಂದ್ಕೊಂಡವ್ರೆ. ನಾವು ಇವಾಗ ಅಲ್ಲಿಂದ ಇಲ್ಲಿಂದ ನಡ್ಕೊಂಡ್ಬಂದಿಲ್ಲ, ಕಿಸಿಗಳೆಲ್ಲ ಹಿಡ್ಕೊಂಡು. ಅದ್ಯಾವುದೋ ಒಂದು ರೆಡ್ ಕಲರ್ ಬಸ್ ಬಂತು. ಅವರು ಹಂಗೆ ಹೋಗ್ತಾರೋ ಇಲ್ಲ ವಾಪಸ್ ಬರ್ತಾರೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಅದು ದೊಡ್ಡಬಳ್ಳಾಪುರದಲ್ಲಿ. ದೊಡ್ಡಬಳ್ಳಾಪುರದಿಂದ ರಂಗನಾಥ ಸರ್ಕಲ್ಗೆ ಬಂದರೂ ಬಸ್ ಇಲ್ಲ. ಈ ವರ್ಷ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿ. ಬಸ್ ಸ್ಟಾಪಲ್ಲಿ ಹಿಂಗಿದೆ ನಮ್ಮ ಗೋಳಾಟ, ಪರದಾಟ ಎಲ್ಲ ಯಾವ ಥರ ಇದೆ. ನಮ್ಮ ಮಕ್ಕಳು ಆಡೋ ಕೇಳಿ ಯಾವ ಥರ ಇದೆ. 3:30ಗೆ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಬಂದಿದ್ದು. ಟೈಮ್ 4:15 ಆಯಿತು. ಬಸ್ ಮಾತ್ರ ಇಲ್ಲ. ಇವತ್ತೇನು ಮಾಡೋದೋ ಗೊತ್ತಿಲ್ಲ. ಮನೆಗೆ ಹೋಗ್ಬೇಕು, ನೋಡೋಣ. ಆಟೋ ಬಂದಿದೆಯಂತೆ, ಆಟೋ ಕೇಳೋಕ್ಕೊಂತ ನಾನು ಹೋಗ್ತಾ ಇದ್ದೀನಿ. ನೋಡಿ ಫೈನಲಿ ಆಟೋಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಬಂದರು. ಇಲ್ಲೂ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋದ್ರೂ ಯಾಕೋ ಇವತ್ತು ವೆಯ್ಟ್ ಮಾಡೋದೇ ಆಗೋಗ್ತೈತೆ. ಬಸ್ ಒಂದು ಇಲ್ಲ. ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ. ಯಾವುದೋ ಬಸ್ ಬರ್ತೈತೆ. ಕಾವೇರಿ ಭವನ ನಡಿ. ಸೊ ಇನ್ನೊಂದು ರೆಡ್ ಕಲರ್ ಬಸ್ ಬರ್ತಲ್ಲ, ಅದಕ್ಕೆ ಹತ್ಕೊಂಡ್ವಿ. ಎಲ್ಲ ಒಬ್ಬೊಬ್ಬರು ನಂತವ್ ಕೂತಿದ್ದಾರೆ. ಹೆಂಗೋ ಫೈನಲಿ ಬಸ್ ಬತ್ತಲ್ಲ, ಅಷ್ಟು ಸಾಕು. ಸದ್ಯ ಇವಾಗ ಕೂತ್ಕೊಂಡೆ. ನಾನು ಬಸ್ಸಲ್ಲಿ ಸೀಟ್ ಸಿಕ್ತು ನನಗೆ. ತುಂಬ ಹೊತ್ತು ನಿಂತಿದ್ದೆ ನೋಡಿ. ನನ್ನ ಮಗ ಅಂತೂ ಬಸ್ಸಲ್ಲಿ ಹತ್ತಿದ ತಕ್ಷಣ ನಿದ್ದೆ. ಟ್ರಾಫಿಕ್ ಜಾಮು ಇತ್ತು. ಸಿಕ್ಕಾಪಟ್ಟೆ ಬೇಜಾರಾಯ್ತು ಈ ಸತಿ ಅಂತೂ. ದೊಡ್ಡಬಳ್ಳಾಪುರದಿಂದ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಬಂದು ಹೆಬ್ಬಾಳ ಇಳಿತಾ ಇದ್ದೀವಿ. ಹೆಬ್ಬಾಳದಲ್ಲಿ ಇಳಿದು ನಮ್ಮ ಅಕ್ಕೋರು ಅವ್ರ ಮನೆ ಕಡೆ ಹೋಗ್ತಾರೆ, ನಾವು ನಮ್ಮ ಮನೆ ಕಡೆ ಹೋಗ್ತೀವಿ. ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ. ಅವತ್ತೇನು ಫಂಕ್ಷನ್ ಇತ್ತು ಏನೂ ಗೊತ್ತಿಲ್ಲ. ವೀಕ್ ಡೇಸೇ ಆದ್ರೂ ಇಷ್ಟೊಂದು ವೆಹಿಕಲ್ಸ್, ಇಷ್ಟೊಂದು ಟ್ರಾಫಿಕ್ ಜಾಮು ತುಂಬ ಇತ್ತು. ನಮ್ಮದಂತೂ ಇವತ್ತು ಫುಲ್ಲು ಕಾಯೋದೇ ಆಗೋಯ್ತು. ಇಲ್ಲಿ ಕೊಟ್ಟಿಗೆಪಾಳ್ಯದಲ್ಲಿ ಬಂದ್ವಿ. ಇಲ್ಲೂ ತುಂಬ ಹೊತ್ತೇ ವೆಯ್ಟ್ ಮಾಡಿದ್ವಿ. ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ ಬಸ್ ಸ್ಟಾಪಲ್ಲಿ. ಕಾಯ್ದು ಕೊನೆಗೂ ಹೋದ್ವಿ. ನೋಡಿ ಅಲ್ಲಿ ನಮ್ಮ ಮನೆಯವ್ರು ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಹೋಗ್ತಾ ಇದ್ದಾರೆ. ಬಸ್ ಇಳಿದ ತಕ್ಷಣ ನಮ್ಮ ಮನೆಯವ್ರು ಬಂದಿದ್ದರು. ಸೊ ಇವಾಗ ನಾವು ಹೊರಡ್ತೀವಿ ನಮ್ಮ ಮನೆಗೆ. ಫೈನಲಿ ಹಂಗಾಡಿ ಹೋಗ್ತೀವಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ಅನಿಸ್ಬಿಡ್ತು ಇವತ್ತಂತೂ. ಅಷ್ಟು ಕೆಟ್ಟದಾಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತು ಜರ್ನಿದು. ನನ್ನ ಮಗಳು ಮಸಾಲೆ ಪುರಿ ತಿನ್ನಬೇಕು ಅಂತಂದ್ಳು. ಹೆಂಗೋ ಬಸ್ ಇಳಿದು ಬಂದ್ವಲ್ಲ, ಅಲ್ಲಿ ಹಂಗೆ ನಮ್ಮ ಮನೆಯವ್ರು ಕೊಡಿಸಿದ್ರು. ನಾವೆಲ್ಲರೂ ತಿಂತಾಯಿದ್ದೀವಿ. ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಈಗ ಮನೆ ಹತ್ರ ಬಂದ್ವಿ. ಹಾಗೆ ನೀರು ತರೋದಕ್ಕೆ ಅಂತಂದ್ಬಿಟ್ಟು ಅಪ್ಪ ಮಗಳು ಇಬ್ಬರು ಹೋದ್ರು. ನೋಡಿ ಜಸ್ಟ್ ಇವಾಗ ತಾನೇ ಬಂದು ಕೂತಿದ್ದೀನಿ. ಟೈಮ್ ಆಗಲೇ ಎಷ್ಟಾಯಿತು ಅಂತಂದರೆ ತೋರಿಸ್ತೀನಿ ರೀ. ಟೈಮ್ ನೋಡಿ ಆಗಲೇ 8:20 ಆಗಿದೆ. ನಮ್ಮ ಯಜಮಾನ್ರು ಬಂದರು, ಹಾಗೆ ನನ್ನ ಮಗಳೂ ಬಂದರು. ಕ್ಯಾನ್ ಮಾತ್ರ ತರಲಿಲ್ಲ, ಕೆಳಗಡೆನೇ ಇತ್ತು. ಏನೂ ತರಲಿಲ್ಲ.
ಅದನ್ನ ತರಕ್ಕೆ ಹೋಗಿದ್ರಾ? ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.